गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಆ ಪರಮೇಶ್ವರ ಸ್ವತಃವೇ ಸಂತರು ಆಗಿರುತ್ತಾರೆ, ಸ್ವತಃವೇ ಸದ್ಗುರು ಆಗಿರುತ್ತಾರೆ. ಸಂತ ಇದರ ಅರ್ಥ ಇದು ಕೂಡ ಆಗುತ್ತದೆ. संत सोए जो सीधा चाले, ಸಾಧು ಸಂತ ಭಕ್ತರು ಎಲ್ಲ ಕೆಡುಕುಗಳನ್ನು ಬಿಟ್ಟು ಅಸಂಬದ್ಧಗಳನ್ನು ತ್ಯಜಿಸಿ, ವಿಕಾರಗಳನ್ನು, ಈ ವ್ಯಸನಗಳನ್ನು ತ್ಯಜಿಸಿ ನೇರ ನಡೆಯುವರಾಗಿರುತ್ತಾರೆ. ಮತ್ತು ಅಂತೆಯೇ ಈಗ ತಾವು ಕೇಳಿರುವಂತೆ ಯಾರೊಡನೆಯೂ ಲಡಾಯಿ ಜಗಳ ಕೂಡ ಮಾಡಲಾರರು. ಹಾಗಾಗಿ ಅವರು ಸ್ವತಃವೇ ಸದ್ಗುರು, ಸ್ವತಃವೇ ಹಂಸಾತ್ಮ ಮತ್ತು ಸ್ವತಃವೇ ಅವರು ಪರಮೇಶ್ವರರಾಗಿರುತ್ತಾರೆ. तुम साहेब तुम संत हो, तुम सतगुरु तुम हमसे, गरीबदास तेरे रूप बिना और न दूजा अंश. ಯಾವ ಮಹಾಪುರುಷರು ಪರಮಾತ್ಮನನ್ನು ಅರಿತರು ಮತ್ಯಾರಿಗೆ ಅವರ ಸಾಕ್ಷಾತ್ಕಾರವಾಯಿತು, ಅವರು ನಂತರ ಆ ಮಾಲೀಕನ ಮಹಿಮೆ ಹೇಳಿದರು. ಏನೆಂದರೆ, ನೀವೇ दोहू ठोर है एक तू, बया एक से दो, गरीबदास हम कारणे तुम आए हो मगजोय. ಸ್ವಾಮಿ ರಾಮಾನಂದರಿಗೆ ಪರಮಾತ್ಮ ಸಿಕ್ಕಿದ್ದರು. ಆಗ ಅವರು ಮೇಲೆ ಪರಮೇಶ್ವರನ ಸತ್ಯಲೋಕದಿಂದ ಇಳುಕಿ ನೋಡಿದರು, ದೃಶ್ಯ ನೋಡಿದರು, ಸತ್ಯಲೋಕವನ್ನು ನೋಡಿದರು. ಪರಮೇಶ್ವರ ಕಬೀರ ದೇವರ ಮಹಿಮೆಯಿಂದ ಅವರು ಪರಿಚಿತರಾದರು. ಅವರು 104 ವರ್ಷದವರು. 104 ವರ್ಷಗಳ ಆ ವಯೋವೃದ್ಧ ಮಹರ್ಷಿಗೆ 4 ವೇದಗಳು ಕಂಠಸ್ಥವಾಗಿದ್ದವು, ಪವಿತ್ರ ಗೀತೆಯು ಕಂಠಸ್ಥವಾಗಿತ್ತು. ಸಂಸ್ಕೃತದಲ್ಲಿದ್ದ 18 ಪುರಾಣಗಳನ್ನು ಅವರು ಬಾಯಿಪಾಠ ಮಾಡಿಟ್ಟುಕೊಂಡಿದ್ದರು, ಪೂರ್ಣ ನೆನಪಿಟ್ಟುಕೊಂಡಿದ್ದರು. ಮತ್ತು ಬಹಳ ದೊಡ್ಡ ಯೋಗಿ, ಸಿದ್ಧರಾಗಿದ್ದರು, ಮಹಾಪುರುಷ. ಮಹರ್ಷಿಯ ಪದವಿ ಪ್ರಾಪ್ತವಾಗಿತ್ತು. 1400 ಋಷಿಗಳನ್ನು ಶಿಷ್ಯರನ್ನಾಗಿ ಮಾಡಿಟ್ಟುಕೊಂಡಿದ್ದರು. ಆದರೆ ಅವರು ಖಂಡಿತವಾಗಿಯೂ ವೇದಜ್ಞಾನಹೀನರಾಗಿದ್ದರು, ತತ್ವಜ್ಞಾನಹೀನರಾಗಿದ್ದರು. ಆಗ ಪರಮೇಶ್ವರರು ಅವರಿಗೆ ಸಿಕ್ಕಿದರು. ಇದಂತೂ ಮಾಲೀಕನ ವಿಧಾನವಾಗಿದೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86ರ ಮಂತ್ರ 26 ಮತ್ತು 27ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 82ರ ಮಂತ್ರ 1, 2, 3ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96ರ 16ರಿಂದ 20ರ ತನಕ. ಮತ್ತು ಎಲ್ಲೆಲ್ಲಿ ವರ್ಣನೆ ಮಾಡಲಿ ಈ ಪರಮಾತ್ಮನದು? ಎಲ್ಲ ವೇದಗಳು ಆ ಕಬೀರ ಭಗವಂತನ ಮಹಿಮೆಯಿಂದ ತುಂಬಿ ಹೋಗಿವೆ, ಹಾಸು ಹೊಕ್ಕಾಗಿವೆ. ಅದರಲ್ಲಿ ಆ ಲೀಲೆಗಳ ವ್ಯಾಖ್ಯಾನವಿದೆ. ಆ ಲೀಲೆಗಳನ್ನು ಪರಮಾತ್ಮ ಸ್ವಾಭಾವಿಕವಾಗಿ ಮಾಡುತ್ತಿರುತ್ತಾರೆ. ಅವರು ಏನು ಮಾಡುತ್ತಾರೆ, ಏನು ವರ್ಣನೆ ಇದೆ ಈ ವೇದಗಳ ಈ ಮಂತ್ರಗಳಲ್ಲಿ? ಮತ್ತು ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1ರ ಮಂತ್ರ ಸಂಖ್ಯೆ 9ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 10, ಸೂಕ್ತಿ ಸಂಖ್ಯೆ 161ರ ಮಂತ್ರ ಸಂಖ್ಯೆ 2ರಲ್ಲಿ, ಋಗ್ವೇದ ಮಂಡಲ ಸಂಖ್ಯೆ 9ರ ಸೂಕ್ತಿ ಸಂಖ್ಯೆ 80ರ ಮಂತ್ರ ಸಂಖ್ಯೆ 2ರಲ್ಲಿ ಏನು ಹೇಳಿದಾರೆಂದರೆ, ಆ ಪೂರ್ಣ ಪರಮಾತ್ಮ ಮೇಲೆ ಸತ್ಯಖಂಡದಲ್ಲಿ, ಸತ್ಯಲೋಕದಲ್ಲಿ ವಿರಾಜಮಾನರಿದ್ದಾರೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 5ರ ಮಂತ್ರ ಸಂಖ್ಯೆ 1ರಲ್ಲಿ ಮತ್ತು 32ರಲ್ಲಿ, ಯಜುರ್ವೇದ ಅಧ್ಯಾಯ ಸಂಖ್ಯೆ 1ರ ಮಂತ್ರ ಸಂಖ್ಯೆ 15ರಲ್ಲಿ ಮತ್ತು ಯಜುರ್ವೇದ ಅಧ್ಯಾಯ ಸಂಖ್ಯೆ 40ರ ಮಂತ್ರ ಸಂಖ್ಯೆ 17ರಲ್ಲಿ, ಯಜುರ್ವೇದ ಅಧ್ಯಾಯ ಸಂಖ್ಯೆ 40ರ ಮಂತ್ರ ಸಂಖ್ಯೆ 8ರಲ್ಲಿ ಎಲ್ಲೆಲ್ಲೂ ವರ್ಣನೆ ಮಾಡಿದ್ದಾರೆ. ಈ ಕಬೀರ ಪರಮೇಶ್ವರರ ಮಹಿಮೆ ಹಾಸುಹೊಕ್ಕಾಗಿದೆ. ಈ ಎಲ್ಲ ಪವಿತ್ರ ಗ್ರಂಥಗಳ, ವೇದಗಳ, ಮಂತ್ರಗಳ ಏನು ಸಾರಾಂಶವಿದೆ ಅಂದರೆ, ಆ ಪರಮಾತ್ಮ ಕವೀರ್ ಅಂಗಾರಿ ಅಸಿ ಬಂಭಾರಿ ಅಸಿ, ಸ್ವರ್ಜ್ಯೋತಿ ಋತುಧಾಮ ಅಸಿ. ಯಜುರ್ವೇದ ಅಧ್ಯಾಯ ಸಂಖ್ಯೆ 5ರ ಮಂತ್ರ ಸಂಖ್ಯೆ 32ರಲ್ಲಿ,
ಏನೆಂದರೆ ಆ ಪರಮಾತ್ಮನು ಕವೀರನು. ಕವೀರ, ಇವರು ಇವನನ್ನು ಕವಿ ಎನ್ನುತ್ತಾರೆ. ಅವನನ್ನು ನಾವು ಕವೀರ್ದೇವ ಎನ್ನುತ್ತೇವೆ. ಕವೀರ್ದೇವ, ಕವೀರ ಸಾಹೇಬ, ನಾವು ಅವನನ್ನು ಕಬೀರ ಸಾಹೇಬ ಹೇಳತೊಡಗಿದೆವು. ಮತ್ತು ಈ ವ್ಯಾಕರಣ ತಜ್ಞರು ಇವನನ್ನು ಕವಿ ಎನ್ನುತ್ತಾರೆ. ಅಂದರೆ ಅವನು ಕವಿ. ಕವೀರ್ದೇವ ಎಲ್ಲಿ ಬರೆದಿದೆಯೋ ಅದನ್ನು ಕವಿ ಸಾಹೇಬ ಹೇಳಿ, ಕಬೀರ್ ಸಾಹೇಬ ಹೇಳಿ. ನಾವು ಆ ಕಬೀರ ದೇವನನ್ನು ಕಬೀರ್ ಸಾಹೇಬ ಎಂದು ಹೇಳತೊಡಗಿದೆವು ನಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ. ಮತ್ತು ಅದುವೇ ನಮ್ಮ ಎಲ್ಲ ಸಮಾಜದಲ್ಲಿ, ಅದು ಮಾತೃಭಾಷೆಯೊಳಗೆ ಏನಿದೆ, ಈ ಕಬೀರ್ ದೇವ ಎಂಬ ಹೆಸರು ಬಂದುಬಿಡ್ತು. ವೇದಗಳು ಅವನನ್ನು ಕವೀರ ಹೇಳುತ್ತವೆ, ನಾವು ಅವನನ್ನು ಕಬೀರ ಹೇಳುತ್ತೇವೆ. ಕಬೀರ ದೇವ, ಕಬೀರ ಸಾಹೇಬ. ಹಾಗೆ ಅದರಲ್ಲಿ ಬರೆದಿದೆ ಏನೆಂದರೆ, ಆ ಕಬೀರ ದೇವ, ಆ ಪರಮಾತ್ಮ ಸಶರೀರನಾಗಿದ್ದಾನೆ. ಅಗ್ನೇ ತನುರ್ ಅಸಿ, ಹೇ ಪರಮೇಶ್ವರ. ಅಗ್ನೇ ಅಂದರೆ ಪರಮೇಶ್ವರ, ಹೇ ಪರಮೇಶ್ವರ. ತಾವು, ತನು ಅಂದರೆ ತಮ್ಮ, ತನು ಅಂದರೆ ಶರೀರ, ಅಸಿ ಅಂದರೆ ಇದೆ. ತಾವು ತೇಜೋಮಯ ಶರೀರಯುಕ್ತರು. ಅಗ್ನೇ ಶಬ್ದ ಇದಕ್ಕಾಗಿ ಹೇಳಿದೆ, ಏಕೆಂದರೆ ಪರಮಾತ್ಮನ ಸ್ವರೂಪ ಬಹಳ ಪ್ರಕಾಶಮಯವಾಗಿದೆ, ಸ್ವಯಂ ಪ್ರಕಾಶಿತವಾಗಿದೆ, ಸ್ವಯಂ ಪ್ರಕಾಶಮಾನವಾಗಿದೆ. ಅದು ಒಂದು ಪ್ರಕಾಶ ತತ್ವದಿಂದ ಆದುದಾಗಿದೆ. ಆ ಪರಮೇಶ್ವರ ಕಬೀರ ದೇವರ ಶರೀರವೇನಿದೆ, ಅದು ಶುಕ್ರಂ ಅಕಾಯಂ ಐಸನಾ ವೀರಂ ಅಭಿಂಧಂ ಅವರ್ಣಂ. ಮತ್ತು ಹೇಗಿದೆ? ಸ್ವಯಂಭೂ ಪರಿಭೂ. ಮತ್ತು ಆ ಪರಮಾತ್ಮ ಸಹ ಪರ್ಯಾಗಾತ್. ಸಹ ಅಂದರೆ ಆ ಪರಮೇಶ್ವರ, ಪರಿ ಅಂದರೆ ಪ್ರಥಮ, ಎಲ್ಲಕ್ಕಿಂತ ಮೊದಲನೆಯ, ಸನಾತನ. ಮತ್ತು ಆಗಾತ್ ಅಂದರೆ ದೇಹವುಳ್ಳ. ಆಗಾತ್, ಗಾತ್ ಅಂದರೆ ಶರೀರ, ಆಗಾತ್ ಅಂದರೆ ಶರೀರ ಸಹಿತ. ಅವನು ಎಲ್ಲಕ್ಕಿಂತ ಮೊದಲ ದೇಹಧಾರಿಯಾಗಿದ್ದಾನೆ. ಮತ್ತು ಅವನ ಶರೀರ ಶುಕ್ರಂ ಅಕಾಯಂ ಐಸನಾ ವೀರಂ. ಆ ಪರಮೇಶ್ವರನ ಶರೀರವು ತಂದೆ ತಾಯಿಯರ ಸಮಾಗಮದಿಂದ ಆದುದಲ್ಲ, ಅದು ನಾಡಿರಹಿತವಾಗಿದೆ. ಅವರ ಶರೀರವು ನಾಡಿಗಳ ಜೋಡಣೆಯಿಂದ ಕೂಡಿದ್ದಲ್ಲ, ಕೇವಲ ಒಂದು ಪ್ರಕಾಶ ತತ್ವದಿಂದ ಆಗಿದೆ. ಮತ್ತು ಶುಕ್ರಂ ಅಕಾಯಂ, ತಾಯಿ ತಂದೆಯರಿಂದ ಆಗುವಂತಹ ಶರೀರವಲ್ಲ ಅವರದು. ಆದರೆ ಅವರು ಎಲ್ಲಕ್ಕಿಂತ ಮೊದಲ ದೇಹಧಾರಿಯಾಗಿದ್ದಾರೆ, ಸಹಪರ್ಯಾಗಾತ್. ಅವರು ಹೇಗಿದ್ದಾರೆ? ಸ್ವಯಂಭೂ ಅಂದರೆ ಸ್ವತಃ ಪ್ರಕಟವಾಗುವಾತನು. ಅವರ ಯಾರೂ ಜನಕರಿಲ್ಲ. ಸ್ವಯಂಭೂ ಅಂದರೆ ಅವರದ್ದು ಜನಕರು ಯಾರೂ ಇಲ್ಲ. ನಾ ಸತ್ಗುರು ಜನನಿ ಜನೆ ಉನ್ಕ ಮಾನ ಬಾಪ ಪಿಂಡ ಬ್ರಹ್ಮಣ ಸೇ ರಹಿತ ಹೈ ಜಾನಾ ತೀನು ತಾಪ. ಹಾಗೆ ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 1ರಲ್ಲಿ 2 ಬಾರಿ ಪ್ರಮಾಣ ನೀಡಲಾಗಿದೆ. ಅಂದರೆ ಆ ಪರಮಾತ್ಮ ಅಗ್ನೇ ತನುರಸಿ, ಹೇ ಪರಮೇಶ್ವರ, ತಾವು ತೇಜೋಮಯ ಶರೀರಯುಕ್ತರು. ತಾವು ಸಶರೀರವಾಗಿದ್ದೀರಿ, ತಮ್ಮ ಶರೀರವಿದೆ, ತೇಜೋಮಯ ಶರೀರವಾಗಿದೆ ತಮ್ಮದು. ಮತ್ತು ಎರಡನೇದಾಗಿ ನಂತರ ಏನು ಹೇಳ್ತಾರೆ? ವಿಷ್ಣವೇ ತ್ವಾ ಸೋಮಸ್ಯ ತನುರ್ ಅಸಿ. ವಿಷ್ಣವೇ ಅಂದರೆ ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ. ತ್ವಾ ಅಂದರೆ ಆ, ಸೋಮಸ್ಯ ಅಂದರೆ ಅಮರ ಪುರುಷನ, ತನು ಅಂದರೆ ಶರೀರ, ಅಸಿ ಅಂದರೆ ಇದೆ. ಆ ಪರಮೇಶ್ವರನಿಗೆ ಎಲ್ಲರ ಧಾರಣೆ ಪೋಷಣೆ ಮಾಡಲಿಕ್ಕಾಗಿ ಶರೀರವಿದೆ. ಅಂದರೆ 2 ರೂಪದಲ್ಲಿ ಪರಮಾತ್ಮ ವೇದಗಳು ಹೇಳುತ್ತಿವೆ. ಮತ್ತು ಅದನ್ನೇ ಕಣ್ಗಳಿಂದ ನೋಡಿದ ಸಂತರು, ಯಾರಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿದೆ, ಆದರಣೀಯ ಧರ್ಮದಾಸ ಸಾಹೇಬರು, ಆದರಣೀಯ ಮಲೂಕದಾಸ ಸಾಹೇಬರು, ಆದರಣೀಯ ನಾನಕ ಸಾಹೇಬರು, ಆದರಣೀಯ ದಾದು ಸಾಹೇಬರು, ಆದರಣೀಯ ಗರೀಬ್ ದಾಸ ಸಾಹೇಬರು, ಆದರಣೀಯ ರಾಮಾನಂದ ಸಾಹೇಬರು, ಆದರಣೀಯ ಘೀಸಾದಾಸ ಸಾಹೇಬರು, ಈ ಮಹಾಪುರುಷರುಗಳು ಪರಮಾತ್ಮನ ಅದೇ ವರ್ಣನೆ ಮಾಡಿದ್ದಾರೆ ಏನು ವೇದಗಳು ಹೇಳುತ್ತಿವೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ.
ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302